ಯಾರ್ಯಾರು ಇವಾಗ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇದ್ದೀರಾ ನೀಟ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇಲ್ಲಿ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಥವಾ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ನಾನು ಬೆಟರ್ ಕಾಲೇಜಸ್ನ ಇವಾಗ ನೋಡ್ತಾ ಇದ್ದೀನಿ ಅಥವಾ ನನಗೆ ಇವಾಗ ಸೀಟ್ ಸಿಗುತ್ತಾ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಯಾಕೆಂದರೆ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದೇ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆಯಾಗಿ ಉಳಿದಿರುತ್ತೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಎಡಿಸ್ಮಾರ್ಟಿ ಅಪ್ಡೇಟ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ನೀಟ್ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ, ಸೆಕೆಂಡ್ ರೌಂಡ್ ಮಾಪ್ ಅಪ್ ರೌಂಡ್ ಎಲ್ಲ. ಯಾಕೆಂದರೆ ಈ ಒಂದು ಚಾನಲ್ ವೀಡಿಯೋ ನೋಡ್ತಾ ಇದ್ದೀರಾ, ಇಲ್ಲಿ ನೀಟ್ PG ಅಪ್ಡೇಟ್ಸ್ ಬರೋಕ್ಕೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಚಾನಲ್ ಹೋಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಇವಾಗ ಸೀಟ್ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬಂದಿರ್ತೀರಾ. ಎಷ್ಟೊಂದು ಜನ ನೀವೇನು ಮಾಡಿರ್ತೀರಾ ಅಂದರೆ ಸೀಟ್ ಹೋಲ್ಡ್ ಮಾಡ್ಕೋದೇನೂ ಕೂಡ ಬಂದಿರ್ತೀರಾ, ಮತ್ತು ಇನ್ನೊಂದಷ್ಟು ಜನ ಸೀಟ್ ಅಲಾಟ್ಮೆಂಟ್ ಆಗದೇನೂ ಕೂಡ ಬಂದಿರ್ತೀರಾ. MBBS ಟಾರ್ಗೆಟ್ ಮಾಡ್ತಾ ಇರೋರು ಇದ್ದೀರಾ, ಡೆಂಟಲ್ ಟಾರ್ಗೆಟ್ ಮಾಡ್ತಾ ಇರೋರು ಇದ್ದೀರಾ, ಮತ್ತು ಆಯುಷ್ನ ಟಾರ್ಗೆಟ್ ಮಾಡ್ತಾ ಇರೋರು ಇದ್ದೀರಾ, ಸರಿನಾ? ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರುತ್ತಲ್ಲ, ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ, ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ. ಇಲ್ಲಿ ಫಸ್ಟ್ ನೀವು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದೀರಾ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ ಮೆಡಿಕಲಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಬಂದ್ಬಿಟ್ಟು 187 ಅಷ್ಟೇ ರಿಮೈನಿಂಗ್ ಆಗಿರೋದು. ಡೆಂಟಲಲ್ಲಿ 190 ಇದೆ, ಸರಿನಾ? ಹೈದರಾಬಾದ್ ಕರ್ನಾಟಕ ನೋಡಿದ್ರೆ ಬರೀ 15 ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಅವೈಲೇಬಲ್ ಇದೆ ಅಷ್ಟೇ, ಸರಿನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ NRI ಮತ್ತು ಅದರ್ ಕೋಟಾಗೆ ಇಲ್ಲಿ 830 ಸೀಟ್ಸ್ ಟೋಟಲ್ ಅವೈಲಬಿಲಿಟಿ ಇದೆ. ಇಲ್ಲಿ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಎಲ್ಲ ಕೂಡ ನಮಗೆ ರಿಮೈನಿಂಗ್ ಆಗಿರೋದು 189 ಇದೆ, ಸರಿನಾ? ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು MBBSದು ಪ್ರೈವೇಟ್ ಕೋಟಾದಾಗಿರುತ್ತೆ. ಇಲ್ಲಿ ಪ್ರೈವೇಟ್ ಕೋಟಾ 12 lakhs ಮತ್ತು 25 lakhs ಎಲ್ಲ ಏನಾಗಿದೆ ಅಂದರೆ 733 ಸೀಟ್ಸ್ ಬಂದ್ಬಿಟ್ಟು ರಿಮೈನಿಂಗ್ ಆಗಿದೆ. ಆದರೆ ನೀವು ಇಲ್ಲಿ ನೋಡ್ಬೋದು 25 lakhs ಸೀಟ್ಸ್ ಇದೆಯಲ್ಲ, 20 lakh ಎಬೋ, ಅಲ್ಲಿ ಜಾಸ್ತಿ ಜನ ಚಾಯ್ಸ್ 3ನ ಕೊಟ್ಟಿದ್ದೀರಾ. ಅದೆಲ್ಲ ಸೀಟ್ಸ್ ಬಂದ್ಬಿಟ್ಟು ರಿಫ್ಲೆಕ್ಟ್ ಆಗ್ತಿದೆ ನಮಗೆ ಇವಾಗ ರೌಂಡ್ 2 ಅಲ್ಲಿ. ಅವ್ರು ಕಟ್ಟಕ್ಕಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಎಷ್ಟೊಂದು ಜನ ಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಟೋಟಲ್ ಸೀಟ್ಸ್ ಬಂದ್ಬಿಟ್ಟು ಇವಾಗ 733 ಕಾಣಿಸಿದೆ. ಮತ್ತು ಓಪನ್ನಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಎಷ್ಟೊಂದು ಜನ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವರು ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಐ ನಂಬರ್ ಆಫ್ ಸೀಟ್ಸ್ ಬಂದ್ಬಿಟ್ಟು 300 ತೋರಿಸಿದೆ, ಸರಿನಾ? ಇಲ್ಲಿ ನಾವು ಹಾಗೆ ಆಯುಷ್ದು ನೋಡೋಣ. ಆಯುಷಲ್ಲಿ ಏನಾಗಿದೆ ಅಂದರೆ 480 ಸೀಟ್ಸ್ ರಿಮೈನಿಂಗ್ ಆಗಿದೆ ಗೌರ್ಮೆಂಟ್ ಕೋಟಾಗೆ. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 84 ಇದೆ. ಅದಾದಮೇಲೆ ಪ್ರೈವೇಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, NRI ಕೋಟಾದಲ್ಲೆಲ್ಲ ಟೋಟಲ್ ತೊಗೊಂಡ್ರೆ 2582 ಸೀಟ್ಸ್ ಇನ್ನೂ ರಿಮೈನಿಂಗ್ ಆಗಿದೆ, ಫಿಲಪ್ ಆಗೇ ಇಲ್ಲ. ಅದಾದಮೇಲೆ ಇಲ್ಲೂ ಕೂಡ ಸ್ಪೆಷಲ್ ಕ್ಯಾಟಗರಿಲಿ 76 ಇದೆ, ಸರಿನಾ? ಇಲ್ಲಿ ನಿಮಗೆ ಕಟ್ ಆಫ್ ಬಗ್ಗೆ ಕೇಳ್ತೀರಾ, ಯಾವ ರೀತಿ ವೇರಿ ಆಗುತ್ತೆ, ನಮಗೆ ಸೀಟ್ ಸಿಗುತ್ತಾ ಈಗ ಅಂತ. ಇಲ್ಲಿ ನೋಡಿ, ಇದ್ರ ಬಗ್ಗೆ ನಿಮ್ಗೆ ಆನ್ಸರ್ ತಿಳ್ಕೊಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ. 187 ಸೀಟ್ಸ್ ಇದೆ ಟೋಟಲ್ ಎಲ್ಲ ಕಾಲೇಜಸಲ್ಲೂ ಕೂಡ, ಮತ್ತು ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ಟೋಟಲ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ 187 ಅಂತ. ಇಷ್ಟು ಸೀಟ್ಸ್ ಮಾತ್ರ ಇವಾಗ ಫಿಲಪ್ ಆಗುತ್ತೆ, ಸರಿನಾ? ಇಷ್ಟಕ್ಕೆ ಎಷ್ಟು ವೇರಿಯೇಷನ್ ಆಗ್ಬೋದು ಅಂತ ನೀವು ಕೇಳಿದ್ರೆ, ಇಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಇದೆಯಲ್ಲ, ಫಸ್ಟ್ ರೌಂಡ್ ಕಟ್ ಆಫ್ನ ನೀವು ಓಪನ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಕೋಟಾಗಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ವೇರಿಯೇಷನ್ ಅಂದರೆ 5000 ಆಗುತ್ತೆ. SC ST ಅವ್ರಿಗೆ ಸ್ವಲ್ಪ 5000ವರೆಗೂ ಕೂಡ ಬರುತ್ತೆ, ಬೇರೆಯವ್ರಿಗೆಲ್ಲ 1000 2000 ಅಂದರೆ 1000ಇಂದ 5000ವರೆಗೂ ಕೂಡ ಎಷ್ಟಾದರೂ ಕೂಡ ವೇರಿ ಆಗ್ಬೋದಾಗಿರುತ್ತೆ. ಅದಕ್ಕಿಂತ ಮೇಲೆ ವೇರಿ ಆಗಕ್ಕೆ ಹೋಗಲ್ಲ. ಅಂದರೆ ಎಕ್ಸಾಂಪಲ್, ಇವಾಗ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಮೆಡಿಕಲ್ಗೆ ಗೌರ್ಮೆಂಟ್ ಕೋಟಾಗೆ ಒಂದು 70,000 ಇತ್ತು. ಇವಾಗ ಸೆಕೆಂಡ್ ರೌಂಡಲ್ಲಿ ಎಷ್ಟಾಗ್ಬೋದು ಅಂದರೆ 72 ಆಗ್ಬೋದು ಅಥವಾ 75 ಆಗ್ಬೋದು. ಆ ಒಂದು ರೇಂಜಲ್ಲಿ ಎಷ್ಟು ಬೇಕಾದರೂ ಕೂಡ ಆಗ್ಬೋದಾಗಿರುತ್ತೆ. ಕ್ಯಾಟಗರಿ ಮತ್ತು ಕಾಲೇಜ್ಗಳ ಮೇಲೂ ಕೂಡ ಇದು ವೇರಿ ಆಗುತ್ತೆ, ಸರಿನಾ? ಇಷ್ಟು ವೇರಿಯೇಷನ್ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಮತ್ತು GMP ಸೀಟ್ಸು ಯಾರು ನೋಡ್ತಾ ಇರಲ್ಲ, 12 lakh 25 lakh, ಇದು ಯಾವ ರೀತಿ ವೇರಿಯೇಷನ್ ಆಗುತ್ತೆ, ಎಷ್ಟು ವೇರಿಯೇಷನ್ ಆಗುತ್ತೆ ಅಂತಲೂ ಕೂಡ ನೀವು ಕೇಳ್ಬೋದಾಗಿರುತ್ತೆ. GMPಲಿ ಏನಾಗುತ್ತೆ ಅಂದರೆ ಒಂದು 12 lakh ಸೀಟ್ಸ್ ಇರುತ್ತೆ, ಇನ್ನೊಂದು 12 lakhs ಎಬೋವ್ ಸೀಟ್ಸ್ ಇರುತ್ತೆ. ಇಲ್ಲಿ 12 lakh ಸೀಟ್ಸಲ್ಲಿ ಏನಾಗುತ್ತೆ ಅಂದರೆ ಕಟ್ ಆಫ್ ಬಂದ್ಬಿಟ್ಟು 1000ಇಂದ 30,000ವರೆಗೂ ಕೂಡ ವೇರಿಯೇಷನ್ ಆಗುತ್ತೆ. ಮತ್ತು 12 lakhs ಎಬೋವ್ ಸೀಟ್ಸ್ಗೆ ಏನಾಗುತ್ತೆ ಅಂದರೆ 1000ಇಂದ 50,000 70,000 80,000 lakhs ಗಟ್ಲೆನೂ ಕೂಡ ವೇರಿ ಆಗ್ಬೋದಾಗಿರುತ್ತೆ. ಅದು ಕಾಲೇಜ್ ಟು ಕಾಲೇಜ್ ಅದು ವೇರಿ ಆಗುತ್ತೆ, ಮತ್ತು ಅದು ಡಿಪೆಂಡ್ ಆಗುತ್ತೆ ಯಾವೊಂದು ಕಾಲೇಜು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದ್ರ ಮೇಲೆ ಅದು ವೇರಿಯೇಷನ್ ನೀವು ಕಾಣ್ಬೋದಾಗಿರುತ್ತೆ, ಸರಿನಾ? ನೆಕ್ಸ್ಟು ಆಯುಷಲ್ಲಿ ನೀವು ನೋಡ್ಬೋದು. ಆಯುಷಲ್ಲೂ ಕೂಡ ನಿಮಗೆ ವೇರಿಯೇಷನು ಇಲ್ಲೇನು ನೋಡ್ತಾ ಇರಲ್ಲ, MBBSಗಿಂತ ಸ್ವಲ್ಪ ಜಾಸ್ತಿ ವೇರಿಯೇಷನ್ ಆಗುತ್ತೆ, 5000 10,000 ಆ ರೀತಿ ಆಗುತ್ತೆ ಒಂದು ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ. ಮತ್ತು ಪ್ರೈವೇಟ್ ಕೋಟಾ ಸೀಟ್ಸ್ಗೆ ಇನ್ನೊಂದು ಸ್ವಲ್ಪ ಲಾರ್ಜ್ ಆಗಿ ವೇರಿ ಆಗುತ್ತೆ, 30 40 50 ಆ ರೀತಿ ವೇರಿ ಆಗುತ್ತೆ. ಚೆನ್ನಾಗಿಲ್ಲ ಅಂದರೆ ಕಾಲೇಜು ಒಂದು 80,000ವರೆಗೂ ಕೂಡ ಹೋಗುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಸ್ಗೆ ಆಯುಷಲ್ಲಿ ಇನ್ನೂ ವೇರಿಯೇಷನ್ ಆಗುತ್ತೆ, ಲ್ಯಾಕ್ಸ್ ಟುಗೆದರ್ನೇ, ಸರಿನಾ? ಈ ರೀತಿ ಒಂದು ವೇರಿಯೇಷನ್ಗಳನ್ನ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಯ್ಡ್ ಮೆಂಬರ್ಶಿಪ್ ಏನಾದರೂ ಬೇಕಿದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.